ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಓಕೆ, ಇವಾಗ ನಾವು ಊಟಕ್ಕೆ ಹೊರಟಿದ್ದೀವಿ. ಇಲ್ಲಿ ಒಂದು ಮಿರ್ಚ್ ಮಹಾರಾಜ್ ಅಂತ ಹೇಳಿ ಹೋಟೆಲ್ ಉಂಟು. ಅನ್ಲಿಮಿಟೆಡ್ ಫುಡ್ ಅಂತ ಹೇಳ್ತಾರೆ. ಹಾಗಾಗಿ ಅದರ ರಿವ್ಯೂ ಕೊಡೋಣ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ. ಯಾಕೆಂದರೆ ಎಲ್ಲರಿಗೆ ಹೆಚ್ಚಾಗಿ ಅನ್ಲಿಮಿಟೆಡ್ ಫುಡ್ ಅಂದರೆ ಇಷ್ಟ, ಹಾಗೂ ಚೀಪ್ ಕೂಡ ಆಗುತ್ತೆ. ಇದು ಯಾಕೆ ಗೊತ್ತುಂಟಾ, ಸುಮಾರು ವೆರೈಟಿ ನಿಮಗೆ ಸಿಗುತ್ತೆ. ಅದರೊಂದಿಗೆ ಈಗ ಪರ್ಸನ್ ಹೋದರೆ ಅದು ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಬೆಂಗಳೂರಿಗೆ ಹೆಚ್ಚಾಗಿ ಎಲ್ಲರೂ ವಿಸಿಟ್ ಮಾಡ್ತಾನೆ ಇರ್ತಾರೆ, ಯಾವುದೊಂದು ಕೆಲಸಕ್ಕೆ. ಹಾಗೆ ನಿಮ್ಗೆ ಇದೆಲ್ಲ ಹೆಲ್ಪ್ ಆಗ್ಬೋದು ವಿಡಿಯೋ ಅಂತ ಹೇಳಿ ನಾನು ಇಂಥ ವಿಡಿಯೋಸ್ ಎಲ್ಲಾದರೂ ಹೋದರೆ ಮಾಡ್ತಾ ಇರ್ತೀನಿ. ಹಾಗಾಗಿ ನನಗೆ ಕೂಡ ಇದು ಹೊಸತ್ತು, ಆದರೂ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ಅಲ್ಲಿ ಹೋಗಿ ನಾನು ನಿಮಗೆ ರಿವ್ಯೂ ಕೊಡ್ತೀನಿ. ಓಕೆ, ಇದುವೇ ಅದು ಮಿರ್ಚ್ ಮಹಾರಾಜ್ ಹೋಟೆಲ್ ನಾನು ಹೇಳಿದ್ದು. ಹಾಗೂ ಇಲ್ಲಿ ನನಗೆ ಮೇನ್ ಇಷ್ಟ ಆಯ್ತು ಏನು ಗೊತ್ತಿಲ್ಲ ನೋಡಿ, 299 ರುಪೀಸಿಗೆ ನಮಗೆ ಇಲ್ಲಿ ಸಿಗುತ್ತೆ ಒಂದು. ಇನ್ನೊಂದು ಅವರು ಫುಡ್ ಕಲರ್ ಹಾಗೂ ಅಜಿನಮೋಟೊ ಎರಡನ್ನು ಕೂಡ ಯೂಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅದು ಕೂಡ ನನಗೆ ಇಷ್ಟ ಆಯ್ತು. ಹಾಗಾಗಿ ಬನ್ನಿ ಒಳಗೆ ಹೋಗೋಣ, ಏನೆಲ್ಲ ಇದೆ ನೋಡೋಣ. ಓಕೆ, ಇವಾಗ ನಾವಿಲ್ಲಿ ಹೋಟೆಲಲ್ಲಿ ಕೂತ್ಕೊಂಡಿದ್ದೀವಿ. ಇದು 4 ಗಂಟೆಗೆ ಕ್ಲೋಸ್ ಆಗುತ್ತೆ ನಿಮಗೆ. ನಾವು ಬರೋದೇ ಸ್ವಲ್ಪ ಲೇಟ್ ಆಯಿತು. ಹಾಗೆ 4 ಗಂಟೆ ಕಿಚನ್ ಕ್ಲೋಸ್. ಹಾಗಾಗಿ ಮೊದಲು ಬೇಗ ನೀವು ಬರಬೇಕು. 12 ಗಂಟೆಯಿಂದ 4 ಗಂಟೆ ತನಕ ಉಂಟು. ಆಮೇಲೆ 7 ಗಂಟೆಯಿಂದ ಮತ್ತೊಮ್ಮೆ ಸ್ಟಾರ್ಟ್ ಆಗುತ್ತೆ. ಏನೆಲ್ಲ ಸ್ಪೆಷಲ್ ಉಂಟು ಇವಾಗ? 249 ಅಲ್ಲ, 299 ಕಾಂಬೋ ತೊಗೊಂಡಿದ್ದೀವಿ ನಾವು. ಅದರಲ್ಲಿ ಏನೆಲ್ಲ ಸ್ಪೆಷಲ್ ಉಂಟು ನೋಡೋಣ. ಓಕೆ, ಫಸ್ಟಿಗೆ ಇಲ್ಲಿ ಕಬಾಬ್ ಪೀಸ್ ಕೊಟ್ಟಿದ್ದಾರೆ. 1 2 3 4 5 ಪೀಸಸ್ ಉಂಟು. ಆಮೇಲೆ ಇದು ಯಾವುದು ಚಿಕನ್? 65. ಓಕೆ, ನೆಕ್ಸ್ಟ್ ಚಿಕನ್ 65 ಕೊಟ್ಟಿದ್ದಾರೆ. ಇವಾಗ 2 ಸ್ಟಾರ್ಟರ್ ಬಂದಿದೆ. ಮೋಸ್ಟ್ಲಿ ಇನ್ನೊಂದು ಸ್ಟಾರ್ಟರ್ ಬರ್ಬೋದು. ಕಬಾಬ್ ತಿಂದು ತೋರಿಸ್ತೀನಿ. ಮಸಾಲ ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ ಅಲ್ಲ ಮಸಾಲ? ಓಕೆ, ಇವಾಗ ಮನೆಗೆ ನೆಂಟರು ಬಂದಿರ್ತಾರೆ, ಅಥವಾ ಕೆಲವರು ಸ್ವಲ್ಪ ಜಾಸ್ತಿ ತಿನ್ನೋರು ಇರ್ತೀವಲ್ಲ, ಅವರಿಗೆಲ್ಲ ಇದು ಬೆಸ್ಟ್ ಹೋಟೆಲ್ ಅಂತ ಹೇಳ್ಬೋದು. ಎಷ್ಟು ಸಲ ನಿಮ್ಮದು ಪ್ಲೇಟ್ ಖಾಲಿ ಆದಾಗೆ ಬರ್ತಾ ಇರ್ತಾರೆ, ಹಾಕ್ತಾನೆ ಇರ್ತಾರೆ. ಎಲ್ಲನೂ ಅಷ್ಟೇ, ಅಂದರೆ ಖಾಲಿ ರೈಸ್ ಹಾಗೆ ಅಂತೆಲ್ಲ, ಎಲ್ಲ ಐಟಮ್ ಎಷ್ಟು ಉಂಟು ನೋಡಿ, ಅಷ್ಟು ಐಟಮ್ ನಿಮಗೆ ಪದೇ ಪದೇ ಅವರು ಕೇಳ್ತಾರೆ, ಬೇಕಾ ಅಂತ ಹೇಳಿ. ನೀವು ಎಷ್ಟು ಸಲ ಹೇಳ್ತೀರಾ ಅಷ್ಟು ಸಲ ಅವರು ಹಾಕಿ ಹೋಗ್ತಾರೆ. ಹಾಗಾಗಿ ಅವರು ಹೇಳಿದಾಗೆ 3 ವಿಧದ ಸ್ಟಾರ್ಟರ್ ಉಂಟು. ಇನ್ನೊಂದು ಸ್ಟಾರ್ಟರ್ ಬರಬೇಕು, ನಾನು ತೋರಿಸ್ತೀನಿ ನಿಮಗೆ. ಮತ್ತು 2 ಬಗೆಯ ಬಿರಿಯಾನಿ ಬರುತ್ತೆ, ಅದನ್ನು ಕೂಡ ನಾನು ತೋರಿಸ್ತೀನಿ. ಮತ್ತು ಅಷ್ಟು ತಿಂದು ನಿಮಗೆ ಇನ್ನೂ ಕೂಡ ಬೇಕಿದೆ ಆದರೆ ಇನ್ನೂ ಕೂಡ ಕಬಾಬ್ ಇರಲಿ, ಚಿಕನ್ 65 ಇರಲಿ, ಅಥವಾ ಬಿರಿಯಾನಿ ಇರಲಿ, ಮತ್ತೆ ನಿಮಗೆ ಕೊಡ್ತಾನೆ ಇರ್ತಾರೆ. ಇಲ್ಲಿ ನೋಡ್ಬೋದು ನೀವು, 2 ಬಗೆಯ ಬಿರಿಯಾನಿ ಕೂಡ ಬಂದಿದೆ. ಒಂದು ಪುದೀನ ಅಂದರೆ ಗ್ರೀನ್ ಕಲರಲ್ಲಿ ಉಂಟು, ಸ್ವಲ್ಪ ಗ್ರೀನ್ ಮಸಾಲ ಹಾಕಿ ಮಾಡಿದ್ದಿರಬೇಕು. ಇನ್ನೊಂದು ಈ ರೀತಿ ಉಂಟು. ಇದು ಯಾವುದಂತ ಹೇಳಿ ನಾನು ಕೇಳ್ತೀನಿ ಅವ್ರ ಹತ್ರ. ಓಕೆ, ಅದರೊಂದಿಗೆ ನಮಗೆ ರೈತ ಕೂಡ ಸಿಗುತ್ತೆ, ಹಾಗೂ ಶೇರ್ವ ಕೂಡ ಸಿಗುತ್ತೆ, ಸಾಂಬಾರು. ಕೆಲವು ಕಡೆ ಬಿರಿಯಾನಿಗೆ ನಾವು ಇಷ್ಟು ತಗೊಳ್ತೀವಿ, ಕೆಲವರು ಖಾಲಿ ರೈತ ಕೊಡ್ತಾರೆ. ಇದು ಸಾರು ಕೂಡ ಕೊಡೋದಿಲ್ಲ, ಕೆಲವರು ಅದು ಕೂಡ ಕೊಡೋದಿಲ್ಲ, ಖಾಲಿ ಬಿರಿಯಾನಿ ಮಾತ್ರ. ಹಾಗೆ ಇಲ್ಲಿ ಅದೆಲ್ಲ ಫೆಸಿಲಿಟಿ ಚೆನ್ನಾಗಿದೆ.
ಓಕೆ, ಇನ್ನೊಂದು ಗುಂಟೂರು ಚಿಕನ್ ಅಂತೇಳಿ, ಒಂದು ಚಿಕನ್ 65, ಒಂದು ಕಬಾಬ್, ಒಂದು ಗುಂಟೂರು ಚಿಕನ್, 2 ಬಗೆಯ ಬಿರಿಯಾನಿ ಹಾಗೂ ಅದರೊಂದಿಗೆ ಇಷ್ಟು ನಿಮಗೆ ಸಿಗುತ್ತೆ. ಹಾಗೂ ನೀವು ಎಷ್ಟು ಸಲ ಬೇಕಿದ್ರು ಕೇಳಿದರೆ ಅಷ್ಟು ಸಲ ಅವರು ಕೊಡ್ತಾರೆ. ಓಕೆ, ಇವಾಗ ನಾನು ಫಸ್ಟ್ ಈ ಬಿರಿಯಾನಿ ತಗೊಂಡಿದ್ದೀನಿ. ಇದರಲ್ಲಿ 2 ಪೀಸಿನ ಚಿಕನ್ ಸಿಕ್ತು, 2 ಜಾಸ್ತಿ ಉಂಟು. ನಿಮಗೆ ಬೇಕಿದ್ರೆ ಮತ್ತೊಮ್ಮೆ ಕೂಡ ಕೊಡ್ತಾರೆ. ಇದು ಗ್ರೇವಿ ಕೂಡ ಹಾಕಿದ್ದೀನಿ ಇವಾಗ ನಾನು. ಬರೋಣ, ಚೆನ್ನಾಗಿದೆ. ರೈಸ್ ಎಲ್ಲ ಸರಿಯಾಗಿದೆ, ಪರ್ಫೆಕ್ಟ್ ಆಗಿದೆ. ಚಿಕನ್ ಕೂಡ ಚೆನ್ನಾಗಿದೆ, ಅಂದರೆ ಚಪ್ಪೆ ಚಪ್ಪೆ ಇಲ್ಲ, ಮಸಾಲೆ ಎಲ್ಲ ಎಳೆದಿದೆ. ಹಾಗೂ ಇವಾಗ ಗುಂಟೂರು ಚಿಕನ್ ತಿಂತಾ ಇದ್ದೀನಿ. ಸ್ಪೈಸಿ ಆಗಿದ್ದು ಚೆನ್ನಾಗಿದೆ. ಚಿಕನ್ 65 ಕೂಡ ಚೆನ್ನಾಗಿದೆ, ಸ್ವಲ್ಪ ಹುಳಿಯಾಗಿದೆ, ಚೆನ್ನಾಗಿದೆ. ಇವಾಗ ಇದು ನೋಡೋಣ. ಓಕೆ, ಇದು ಈಗ ಗ್ರೀನ್ ನಾನು ತಗೊಂಡಿದ್ದೀನಿ ಬಿರಿಯಾನಿ. ರೈಸ್ ಚೇಂಜ್ ಇದರದ್ದು, ಸಣ್ಣ ರೈಸ್ ಇದು. ಜೀರಾ ರೈಸ್ ಸೂಪರ್ ಇದೆ. ಇದು ಗ್ರೀನ್, ಇದು ಜೀರಾ ರೈಸ್ ಹಾಕಿದ್ದಾರೆ, ನಿಜವಾಗ್ಲೂ ಚೆನ್ನಾಗಿದೆ. ಬೆಸ್ಟ್ ಉಂಟು ಫುಡ್ಡು. ಖಂಡಿತವಾಗ್ಲೂ ನೀವು ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು. ಇಲ್ಲಿ ಬನ್ನಿ, ಗಟ್ಟಿಯಾಗಿ ಊಟ ಮಾಡಿ ಹಾಗೂ ಹೋಗಿ ನಿಮ್ಮ ಫ್ಯಾಮಿಲಿಯೊಂದಿಗೆ. ಬೆಸ್ಟ್ ಇದೆ ಇದು. ಹಾಗಾಗಿ ಇವತ್ತಿನ ಈ ಒಂದು ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನನಗಿನ್ನು ಊಟ ಮಾಡಲಿಕ್ಕೆ ಉಂಟು, ಹಾಗಾಗಿ ನಾನು ಇಲ್ಲಿಗೆ ಬಂದ್ ಮಾಡ್ತೀನಿ ಇದನ್ನು. ಓಕೆ, ನಾನಂತೂ ಊಟ ಮಾಡಿದೆ ನೋಡಿ. ನನ್ನ ಪ್ಲೇಟ್ ಖಾಲಿ ಆಯಿತು, ಇನ್ನು ಸ್ವಲ್ಪ ಸ್ವಲ್ಪ ಉಂಟು, ಎಲ್ಲರೂ ತಿಂತಾರೆ. ಇವರು ಕೂಡ ನೋಡಿ ಖಾಲಿ ಆಯಿತು. ಅನ್ಲಿಮಿಟೆಡ್ ಅಂತ ಹೇಳಿ ಒಟ್ಟಾರೆ ತಂದು ಇದು ಮಾಡಿ ವೇಸ್ಟ್ ಮಾಡಬೇಡಿ ಫುಡ್. ಎಲ್ಲವನ್ನು ತಿನ್ನಲಿಕ್ಕೆ ಟ್ರೈ ಮಾಡಿ. ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟಿಗೆ ತಿನ್ನಿ ಎಲ್ಲ, ಆಮೇಲೆ ಬೇಕಿದ್ರೆ ತರಿಸಿ. ಹಾಗಾಗಿ ವೇಸ್ಟ್ ಮಾಡಬೇಡಿ ಫುಡ್. ಹಾಗೂ ನಾನು ಸ್ವಲ್ಪ ಹೊತ್ತಲ್ಲಿ ಓನರ್ ಹತ್ರ ಕೂಡ ಮಾತಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಅವರು ಏನು ಹೇಳ್ತಾರೆ ಅಂತ ಹೇಳಿ ಕೂಡ ನೋಡೋಣ. ಇವರೇ ಇಲ್ಲಿಯ ಓನರ್, ಮಿರ್ಚ್ ಮಹಾರಾಜ ನವೀನ್ ಅಂತ ಹೇಳಿ ಇವರ ಹೆಸರು. ಹಾಗೆ ಚೆನ್ನಾಗಿತ್ತು ಫುಡ್ ನಿಮ್ಮದು, ತುಂಬ ಥ್ಯಾಂಕ್ಸ್. ಚೆನ್ನಾಗಿ ಫುಡ್ ಮಾಡ್ತೀರಾ. ಹಾಗೂ ನಿಜವಾಗ್ಲೂ ಹೇಳಬೇಕಾದ್ರೆ ಎಷ್ಟು ಅನ್ಲಿಮಿಟೆಡ್ ಅಂತ ಹೇಳ್ತೀವಿ ನಾವು, ಆದರೆ ಬಂದೊಂದು ಹೊಟ್ಟೆ ತುಂಬಿ ಊಟ ಮಾಡುವಷ್ಟು ನೀವು ಹಾಕ್ತೀರಾ. ಅದೊಂದು ದೊಡ್ಡ ಒಳ್ಳೆ ಪುಣ್ಯ ಕೆಲಸನೇ ಮಾಡ್ತಾ ಇದ್ದೀರಾ ನೀವು. ಹಾಗೂ ನೆಕ್ಸ್ಟ್ ಅಂದ್ರೆ ಇದು ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಆಯ್ತು? ಅಕ್ಟೋಬರ್ ಸ್ಟಾರ್ಟ್ ಮಾಡಿದ್ದು. ಹೌದಾ, ಚೆನ್ನಾಗಿದೆ. ನಿಜವಾಗ್ಲೂ ನೀವು ಕೂಡ ನನ್ನ ವ್ಯೂವರ್ಸ್ ಯಾರೆಲ್ಲ ಇದ್ದೀರಿ, ಒಮ್ಮೆ ಇಲ್ಲಿ ವಿಸಿಟ್ ಮಾಡಿ. ಬೆಂಗಳೂರಿಗೆ ತುಂಬ ಜನ ಹೊರಗಡೆಯಿಂದ ಕೂಡ ಬರ್ತೀರಾ ನೀವು. ನಿಮ್ಮ ಫ್ಯಾಮಿಲಿಯೊಂದಿಗೆ ಬನ್ನಿ, ಹೊಟ್ಟೆ ತುಂಬ ಊಟ ಮಾಡಿ. ಇಲ್ಲಿ ತುಂಬ ಸ್ಟಾಫ್ ಕೂಡ ತುಂಬ ಚೆನ್ನಾಗಿದ್ದಾರೆ. ಏನು ಕೂಡ ನಿಮಗೆ ಅಂದರೆ ಕಿರಿಕಿರಿ ಎಂತ ಕೂಡ ಇಲ್ಲ, ಚೆನ್ನಾಗಿ ಕೂತ್ಕೊಂಡು ಊಟ ಮಾಡುವಷ್ಟಿದೆ. ಹಾಗೂ ಕೂಲ್ ಕೂಡ ಇದೆ ಪ್ಲೇಸ್ ಕೂಡ, ಅಂದರೆ ಫುಲ್ ಎ ಸಿನೇ ಇದು. ಹಾಗಾಗಿ ನೀವು ಬಂದು ಎಂಜಾಯ್ ಮಾಡ್ಬೋದು ಇಲ್ಲಿ. ಸೀಟಿಂಗ್, ಡೈನಿಂಗ್ ಎಲ್ಲನೂ ತುಂಬ ಚೆನ್ನಾಗಿದೆ. ನಿಮಗೆ ಇದು ಹೀಗೆ ಮಾಡ್ಬೇಕಂತ ಹೇಳಿ ಹೇಗೆ, ಯಾಕಂದರೆ ಲಾಸ್ ಅಂತ ಎನಿಸ್ಲಿಲ್ವಾ ಇದು? ಅಂದರೆ ಕೆಲವರು ಬರ್ತಾರೆ, ಎಲ್ಲ ತಿಂತಾರೆ, ಕೆಲವರು ಫುಡ್ ಕೂಡ ವೇಸ್ಟ್ ಮಾಡ್ತಾರೆ, ಮತ್ತೆ ಕೆಲವರು ಅನ್ಲಿಮಿಟೆಡ್ ಅಂದರೆ ಒಟ್ಟಾರೆ ತಿಂತಾರೆ. ಹಾಗೆ ಇದು ಬಂದು ಪಾಕೆಟ್ ಫ್ರೆಂಡ್ಲಿ. ಮೋಸ್ಟ್ ಆಫ್ ಕಾಲೇಜ್ ಪೀಪಲ್ ಬರ್ತಾರೆ, ಮತ್ತೆ ಮಿಡಲ್ ಕ್ಲಾಸ್ ಪೀಪಲ್ ಗೆ ಟಾರ್ಗೆಟ್ ಮಾಡ್ಕೊಂಡು ಅದರಿಂದ ನಮಗೆ ಥಾಟ್ ಬಂದು ಇದು ಮಾಡಿದ್ವಿ. ಹೌದು, ಇನ್ ಕೇಸ್ ಯಾರಾದ್ರೂ ಫುಡ್ ವೇಸ್ಟ್ ಮಾಡಿದ್ರೆ 100% ಫೈನ್ ಹಾಕ್ತೀವಿ. ಯಾಕಂದ್ರೆ ವೇಸ್ಟೇಜ್ ಅಲ್ಲ, ಅವ್ರ ಹೊಟ್ಟೆ ಎಷ್ಟಿದೆಯೋ ಅಷ್ಟು ತಿನ್ಬಹುದು. ಅದಕ್ಕೆ ಮೇಲೆ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದರಿಂದ ನಾವು ಫೈನ್ ಹಾಕ್ತೀವಿ. ಹೌದು, ಅದು ಬೆಸ್ಟ್. ಫೈನ್ ಹಾಕ್ಲೇಬೇಕು ಯಾರು ವೇಸ್ಟ್ ಮಾಡ್ತಾರೆ ನೋಡಿ ಅವರಿಗೆ. ಯಾಕಂದ್ರೆ ಫುಡ್ ನಾವು ಎಲ್ಲಿ ಕೂಡ ವೇಸ್ಟ್ ಮಾಡಬಾರ್ದು. ಹಾಗೂ ಮೇಯ್ನ್ ಆಗಿ ಅವ್ರು ಹೇಳಿದ್ದು ಮಿಡಲ್ ಕ್ಲಾಸ್ ಪೀಪಲ್ ಎಲ್ಲ ಇರ್ತಾರಲ್ಲ, ಅವರಿಗೆ ಹೊರಗಡೆ ತಿನ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟನೇ. ಹಾಗೂ ಬ್ಯಾಂಗ್ಳೂರಲ್ಲಿ ತುಂಬ ಜನ ಇದ್ದಾರೆ,
ಹೊರಗಡೆಯಿಂದ ಕೆಲಸಕ್ಕೆ ಬಂದವರು ಅವರ ಫ್ಯಾಮಿಲಿ ಬರ್ತಾರೆ ಇಲ್ಲಿ, ಅವರಿಗೆಲ್ಲ ನೀವು ಇಲ್ಲಿ ಕರ್ಕೊಂಡು ಬಂದು ನಿಜವಾಗ್ಲೂ ಫುಡ್ ಚೆನ್ನಾಗಿದೆ. 3 ವೆರೈಟಿ ಅವರು ಸ್ಟಾರ್ಟರ್ ಕೂಡ ಕೊಡ್ತಾರೆ, ಬಿರಿಯಾನಿ ಕೂಡ ಕೊಡ್ತಾರೆ, ರೈತ ಅದು ಎಲ್ಲನೂ ಇದೆ. ಹಾಗಾಗಿ ಎಂಜಾಯ್ ಮಾಡಿ. ಓಕೆ, ಥ್ಯಾಂಕ್ ಯು ನಿಮಗೆ. ನೆಕ್ಸ್ಟ್ ಇನ್ನೊಮ್ಮೆ ಯಾವಾಗಲಾದ್ರೂ ನಾನು ವಿಸಿಟ್ ಮಾಡಲಿಕ್ಕಿದ್ರೆ ಖಂಡಿತವಾಗ್ಲೂ ಬರ್ತೇನೆ. ಓಕೆ.